ಶರಣು ರೀ. ನಾನು ಏನು ರೀ, ಏಪ್ರಿಲ್ 7 ಏನು ವಿಶೇಷ? ಏಪ್ರಿಲ್ 7 ಏಪ್ರಿಲ್ 7 ಅಮ್ಮ ಪುನಃ ಸತ್ಯಾಗ್ರಹ ಶುರುವಾಯಿತು. ನನಗೆ ಇನ್ನೇನು ವಿಶ್ವ ಆರೋಗ್ಯ ದಿನ 48ರಲ್ಲೇ ವಿಶ್ವ ಆರೋಗ್ಯ ಸಂಸ್ಥೆ ಏಪ್ರಿಲ್ 7 ಜಗದಾದ್ಯಂತ ಆರೋಗ್ಯ ದಿನಾಚರಣೆಯನ್ನು ಆಚರಣೆ ಮಾಡಬೇಕು ಅಂತ ತನ್ನೆಲ್ಲ 200ಕ್ಕೂ ಹೆಚ್ಚಿನ ದೇಶಗಳಿಗೆ ವಿನಂತಿ ಮಾಡಿದೆ. ನಾವು ಪ್ರತಿ ವರ್ಷ ಆಚರಣೆ ಮಾಡ್ತೇವೆ. ಈ ವರ್ಷದ ಥೀಮ್ ಏನು? ಪ್ರತಿ ವರ್ಷ ಒಂದು ಥೀಮ್, ಒಂದು ವಿಷಯವನ್ನು ಘೋಷಣೆ ಮಾಡ್ತಾರೆ, ಅದರ ಬಗ್ಗೆ ಚರ್ಚೆ ಮಾಡಿ. ಈ ವರ್ಷದ ಥೀಮ್ ಏನು? ದಿನಪತ್ರಿಕೆ ಓದೋ ಅಭ್ಯಾಸ ಇದ್ರೆ ಕಷ್ಟ ಅಂತ ಹೇಳ್ತೇನೆ. ಇಲ್ಲಿಲ್ಲ ಎಷ್ಟು ಜನ ದಿನಪತ್ರಿಕೆ ಓದಲಿಕ್ಕೆ ಐತಿ? ದಿನಪತ್ರಿಕೆ ಓದೋರು ಇದು ಅತ್ಯಂತ ಶೋಚನೀಯ. ಈಗ ತಾನೇ ಕಾಂಪಿಟೇಟಿವ್ ಎಕ್ಸಾಮ್ಗೋಸ್ಕರ ನಮ್ಮ ಕಾಲೇಜ್ ಬರ್ತದೆ. ನೀವು ವೃತ್ತಪತ್ರಿಕೆ ಓದಲ್ಲ ಅಂತಂದ್ರೆ ಫರ್ಗೆಟ್ ಅಬೌಟ್ ಪಾಸಿಂಗ್ ವಿತ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ಇವೆಲ್ಲ ಜನರಲ್ ನಾಲೆಜು, ಪ್ರಸಕ್ತ ವಿದ್ಯಮಾನಗಳು, ಪ್ರಸಕ್ತ ಸಮಸ್ಯೆಗಳು. ಸೊ ದಯಮಾಡಿ ಒಂದು ಪೇಪರ್ ಆದರೂ ಓದಿ, ಇಂಗ್ಲೀಷೋ ಕನ್ನಡೋ ಯಾವುದೋ ಒಂದು ಭಾಷೆಯ. ಫಸ್ಟ್ ಪೇಜ್ ಬಿಟ್ಬಿಡಿ. ಅದೇ ಸಿದ್ದರಾಮಯ್ಯ, ಅದೇ ಮೋದಿ, ಅದೇ ಶಿವಕುಮಾರ್, ಅದೇ ಭ್ರಷ್ಟಾಚಾರ, ಲಂಚಾಚಾರ. ಹೊರಗಿನ ಪುಟಗಳಲ್ಲಿ ನಿಮಗೆ ಸಾಕಷ್ಟು ಸಾಮಾನ್ಯ ಜ್ಞಾನ, ಕಾಮನ್ ಸೆನ್ಸ್, ಜನರಲ್ ನಾಲೆಜ್ ಸಿಗುತ್ತೆ. ಹಾಗೆ ನಮ್ಮ ಸಮಾಜದ ವಾಸ್ತವಿಕ ಪರಿಸ್ಥಿತಿ. ಈ ವರ್ಷದ ಥೀಮು is my health is my right. ಆರೋಗ್ಯ ನನ್ನ ಹಕ್ಕು. ಹೇಗೆ ತಿಲಕ್ ಅವರು ಸ್ವಾತಂತ್ರ್ಯ ನಮ್ಮ ಹಕ್ಕು ಅಂತ ಘೋಷಣೆ ಮಾಡಿದ್ರು. ಸ್ವತಂತ್ರ ಬದುಕತಕ್ಕಂಥದ್ದು ನಾವು ಭಾರತೀಯರು, ನಮ್ಮ ಹಕ್ಕು. ಬ್ರಿಟಿಷರೇ ಬಿದ್ದು ಹೋಗಿ ಇಲ್ಲ. ಹಾಗೆ ನಮಗೆ ಕಾನ್ಸ್ಟಿಟ್ಯೂಷನ್ ಸಾಕಷ್ಟು ಹಕ್ಕನ್ನು ಕೊಟ್ಟಿದೆ, ಮಾತಾಡೋ ಹಕ್ಕು ಕೊಟ್ಟಿದೆ. ಎಲ್ಲಿ ಬೇಕಾದ್ರೂ ನಾವು ಜೀವನ ಮಾಡ್ಬೋದು, ಎಲ್ಲಿ ಬೇಕಾದ್ರೂ ವ್ಯಾಪಾರ ಮಾಡ್ಬೋದು. ಕಾನೂನು ಪ್ರಕಾರ ಯಾವುದೇ ವ್ಯವಹಾರಗಳನ್ನ ಮಾಡ್ತಾ ಹೋಗ್ಬೋದು. ಯಾಕೆಂದ್ರೆ ಮದುವೆ ಆಗೋ ಹಕ್ಕಿದೆ, ಮದುವೆ ಆದ ಮಕ್ಕಳಾಗೂ ಹಕ್ಕಿದೆ. ಈಗ ಹೆಲ್ತ್ ಈಸ್ ಅವರ್ ರೈಟ್. ನಾನಾಗಲಿ, ಡಾಕ್ಟರ್ ಬಿಜಲ್ ಅವರಾಗಲಿ, ಸೋಮೇಶ್ವರ ಆಗಲಿ, ಯಾವುದೇ ವೈದ್ಯರು ಕಾಯಿಲೆ ಬಂದ್ಮೇಲೆ ಬರ್ತೀವಿ, ನಾವು ಔಷಧಿ ಕೊಡ್ತೇವೆ, ವಾಸಿ ಆದರೆ ಆಗಬಹುದು, ಆಗದೇ ಇದ್ರೆ ದೇವರಿಚ್ಛೆ ಬಿಡ್ತೇವೆ. ಆರೋಗ್ಯವನ್ನ ವೈದ್ಯರು ಕೊಡಬಹುದು, ಆದರೆ ಕೊಡೋ ವ್ಯವಸ್ಥೆ ಇಲ್ಲ. ಕಾಯಿಲೆಯಿಂದ ಬರೋರ ಜೊತೆ ಒಡನಾಡಿ ಅವರಿಗೆ ಚಿಕಿತ್ಸೆ ಕೊಟ್ಟು ವಾಸಿ ಮಾಡೋದ್ರಲ್ಲಿ ಇರೋ ಸಮಯವೆಲ್ಲ ಹೊರಟುಕೊಂಡು. ಹಾಗಾಗಿ ಆರೋಗ್ಯವನ್ನು ಸಂಪಾದನೆ ಮಾಡ್ತಕ್ಕಂಥದ್ದು, ಆರೋಗ್ಯವನ್ನು ಉಳಿಸ್ಕೊಡ್ತಕ್ಕಂಥದ್ದು ನಿಮ್ಮ. ನನಗೆ 76 ವರ್ಷ ವಯಸ್ಸು. ಎಷ್ಟು? 76. 5 ವರ್ಷದಕ್ಕಿಂತ 10 ವರ್ಷದಕ್ಕಿಂತ ಗೊತ್ತಿಲ್ಲ. ಎಲ್ಲರಿಗೂ ಡೇಟ್ ಆಫ್ ಬರ್ತ್ ಗೊತ್ತಿದೆ, ಯಾಕಂದ್ರೆ ಅಪ್ಪ ಅಮ್ಮ ಹೇಳಿರ್ತಾರೆ. ಡೇಟ್ ಆಫ್ ಡೆತ್ ಯಾಕಂದ್ರೆ ಗೊತ್ತಾ? ಡೇಟ್ ಆಫ್ ಡೆತ್ ನಾನು ಯಾವಾಗ ಸಾಯಿದ್ದೇನೆ ಗೊತ್ತಿಲ್ಲ. ಕೊನೆಯ ಉಸಿರು ತನಕನೂ ಆರೋಗ್ಯವಾಗಿ ಬದುಕತಕ್ಕಂಥದ್ದು. ಯಾಕಂದ್ರೆ ಸಕಲ ಭಾಗ್ಯಗಳಲ್ಲಿ ಮಿಗಿಲಾದ ಭಾಗ್ಯ ಯಾವುದು? ಆರೋಗ್ಯ ಭಾಗ್ಯ. ಸೊ ಹಾಗಾಗಿ ಇವತ್ತು ನಾನು ಅರ್ಧ ಗಂಟೆ ಮಾತಾಡ್ತೇನೆ, ಇನ್ನು ಅರ್ಧ ಗಂಟೆ ಸೋಮೇಶ್ವರು ಮಾತಾಡ್ತಾರೆ, ಆಮೇಲೆ ಪ್ರಶ್ನೋತ್ತರ ಇರುತ್ತೆ. ವಿದ್ಯಾರ್ಥಿಗಳಾಗಿ ನಿಮ್ಮ ಮುಂದೆ 3-4 ಚಾಲೆಂಜಸ್ ಇದ್ದಾವೆ. ಮೊದಲನೇ ಚಾಲೆಂಜು, ಯಾವ ಕೋರ್ಸ್ ಸೇರಿದ್ದೀನಿ ಆ ಕೋರ್ಸ್ನಲ್ಲಿ ಪಾಸ್ ಮಾಡಿ, ಫೇಲ್ ಆದ್ದೇನೆ ಅಲ್ಲೇ ಮಾರ್ಕ್ಸ್ ತೆಗೆದು PG ಮಾಡ್ತಕ್ಕಂಥದ್ದು, ಇದು ಉದ್ಯೋಗವನ್ನು ಹರಿಸ್ತಕ್ಕಂಥದ್ದು, ಕಾಂಪಿಟೇಟಿವ್ ಎಕ್ಸಾಮ್ ಹೋಗ್ತಕ್ಕಂಥದ್ದು. ಇದು ಮೊದಲನೇ ಚಾಲೆಂಜು. ಎರಡನೇ ಚಾಲೆಂಜು, 25-26 ವರ್ಷ ಆದಮೇಲೆ ಈಗ ಅಮ್ಮ ದುಡ್ಡು ಕೊಡು, ಅಮ್ಮ ನನಗೆ ಊಟ ಕೊಡು ಅಂತ ಅಪ್ಪ ಮುಂದೆ ಕೈ ಚಾಚಿ ನಿಂತ್ಕೊಳ್ತೇವೆ. ಅವ್ರು ಪ್ರೀತಿಯಿಂದ ಕೊಡ್ತಾರೆ. ಆಮೇಲೆ 25 ಆದ್ಮೇಲೆ ನೀವೇ ಸಂಪಾದನೆ ಮಾಡಬೇಕು. ದುಡಿದು ತಿನ್ನಿ, ಕೂತು ತಿನ್ನಬೇಡಿ.
ಈಗ ಅಪ್ಪ ಅಮ್ಮನ ಆಸ್ತಿಯನ್ನ ಖರೀದಿಸಿ ತಿನ್ನಬೇಡಿ, ನೀವು ದುಡಿದು ತಿನ್ನಬೇಕು. ದುಡಿದು ತಿಂದರೆ ಸ್ವಾಭಿಮಾನ, ದುಡಿದು ತಿಂದರೆ ಆರೋಗ್ಯ. ಹಾಗಾಗಿ ಇವತ್ತು ಅನ್ಎಂಪ್ಲಾಯ್ಮೆಂಟ್ ಇಸ್ ಸೋ ಹೈ. 70% ಆಫ್ BE ಗ್ರಾಜುಯೇಟ್ಸ್ ಆರ್ ಅನ್ಎಂಪ್ಲಾಯ್ಡ್. MSc ಮಾಡಿರ್ತಾರೆ, PhD ಮಾಡ್ತಾರೆ, 10,000ಕ್ಕೆ ಯಾವುದೋ ಕಾಲೇಜಿನಲ್ಲಿ ಗೆಸ್ಟ್ ಲೆಕ್ಚರರ್ಸ್ ಕೊಡ್ತಾರೆ. ಫುಲ್ ಟೈಮ್ ಕೆಲಸಕ್ಕೆ 1 ಲಕ್ಷ ಸಂಬಳ ಆದ್ರೆ ಎಷ್ಟೆಲ್ಲ ಸಿಗುತ್ತೆ. ಆಮೇಲೆ ಮೂರನೇದು ಮದುವೆ ಆಗಿದೆ. 99.9% ಮದುವೆ ಆಗ್ತಾರೆ. ಈಗ ಮದುವೆ ಆದ ತಕ್ಷಣ 1 ತಿಂಗಳೇ ಡೈವರ್ಸ್, 1 ತಿಂಗಳ ಡೈವರ್ಸ್. ಯೋಗ್ಯ ಜೀವನ ಸಂಗಾತಿಯನ್ನು ಆಯ್ಕೆ ಮಾಡಿ ಮದುವೆ ಆಗ್ತಕ್ಕಂಥ, ಲವ್ ಮಾಡಿ ಮದುವೆ ಆಗಿ ಅಥವಾ ಅಪ್ಪ ಅಮ್ಮ ಆಸೆ ಹುಡುಗಿನ ಹುಡುಗನ ಮದುವೆ ಆಗಿ ಸಂತೋಷವಾಗಿ ಸಂಸಾರ ಮಾಡ್ತಕ್ಕಂಥದ್ದು, ಮಕ್ಕಳು ಬೆಳೀತಕ್ಕಂಥದ್ದು, ಕೌಟುಂಬಿಕ ಜವಾಬ್ದಾರಿಯನ್ನು ಹೊಂದತಕ್ಕಂಥದ್ದು ನೆಕ್ಸ್ಟ್. ಈಗ ಭಾರತೀಯರ ಸರಾಸರಿ ಆಯಸ್ಸು 74 ಹೋಗಿದೆ. ಇವತ್ತು 100 ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ 74 ಮಕ್ಕಳು 70 ಆಗ್ತಾರೆ. ಹಾಗಾಗಿ ನೀವೆಲ್ಲ ಇನ್ನ 50 ವರ್ಷ ಬದುಕಿರ್ತೀರ, 60 ವರ್ಷ ಬದುಕಿರ್ತೀರ, ನೋಡ್ಕೊಳ್ಳಿ. ಆಯುಷು ಪ್ರಕೃತಿಯನ್ನು ಕೊಟ್ಟಿರ್ತಕ್ಕಂಥದ್ದು 80 to 120. ಮನುಷ್ಯನಿಗೆ ಆಯುಸ್ಸು 80ರಿಂದ 120 ವರ್ಷ ಪ್ರಕೃತಿ ನಿಗದಿ ಮಾಡಿದೆ. ಆಮೆಗೆ 150-300 ವರ್ಷ, ಆನೆಗೆ 70-80 ವರ್ಷ, ನಾಯಿಗೆ 10 ವರ್ಷ 12 ವರ್ಷ. ಆಗ ನಾವು ಪೂರ್ಣಾಯಸ್ಸನ್ನ ಅನುಭವಿಸಿರುವಾಗ ಇಲ್ಲ. Number 1 cause of death is premature death is ಕಾಯಿಲೆ. ನಾವು ಕಾಯಿಲೆ ಫಸ್ಟ್ Number 1 cause of death is heart attack, ಹೃದ್ರೋಗ. 25% ಇವತ್ತು 100 ಜನ ಸತ್ತರೆ 25% ಜನ ಹಾರ್ಟ್ ಅಟ್ಯಾಕ್ ಆಗಿ ಹೃದಯಕ್ಕೆ ಸಂಬಂಧಿತ ರೋಗಗಳನ್ನು ಸಾಯ್ತಿದ್ದಾರೆ. ಹೃದಯವನ್ನು ವೀಕ್ ಮಾಡ್ತಕ್ಕಂಥದ್ದು ಡಯಾಬಿಟಿಸ್, BP ಮತ್ತೆ ಸ್ಟ್ರೆಸ್, ಹಾಗೆ ಆಲ್ಕೋಹಾಲ್, ಸ್ಮೋಕಿಂಗು ಮತ್ತು ಒಬೇಸಿಟಿ. ಆಮೇಲೆ ಬಾಕಿವೆಲ್ಲ ಲೈನ್ ನಿಂತ್ಕೊಳ್ತಾರೆ ಕಾಯಿಲೆ. ಹಾಗಾಗಿ ಇವತ್ತು ನಾನು MBBS ಮಾಡಿ 51 ವರ್ಷ ಆಯಿತು. 1973 MBBS ಕಂಪ್ಲೀಟ್ ಆಯಿತು. ಈಗ 51ನೇ ವರ್ಷ ಇದೆ. ಈ 50 ವರ್ಷದಲ್ಲಿ ಏನು ಚೇಂಜ್ ಮಾಡಿದ್ದೇವೆ? ಯಾವ್ಯಾವ ಕಾಯಿಲೆಗಳು 60-70 ಆದ್ಮೇಲೆ ಬರಬೇಕಾಗಿತ್ತು ಅವೆಲ್ಲ ಈಗ ನಿಮ್ಮ ವಯಸ್ಸು ಬಂದು ಕೂತ್ಬಿಡ್ತೇವೆ. ಕಾರ್ಡಿಯಾಲಜಿಗೆ ಹೋಗಿ ಯಂಗ್ ಹಾರ್ಟ್ ಅಟ್ಯಾಕ್ಸ್, ಯಂಗ್ ಡಯಾಬಿಟಿಕ್ಸ್, ಯಂಗ್ ಹೈಪರ್ಟೆನ್ಸಿವ್ಸ್, ಯಂಗ್ ಸ್ಟ್ರೋಕ್, ಯಂಗ್ ಥೈರಾಯ್ಡ್ ಪ್ರಾಬ್ಲಮ್. ಅದರಿಂದ ನೀವು ಆರೋಗ್ಯದ ಬಗ್ಗೆ ಇವತ್ತು ನಾನೇನು ಹೇಳ್ತೇನೆ, ಸೋಮೇಶ್ವರನ್ ಹೇಳ್ತಾರೆ, ದಯಮಾಡಿ ಕೇಳಿಸಿಕೊಂಡು ಫಾಲೋ ಮಾಡಿ. ಇನ್ನು 50-60 ವರ್ಷ ನೀವು ನಿರೋಗಿಯಾಗಿ ಬದುಕುತ್ತೀರಿ. ಮತ್ತೆ ಯಾವ ಕಾಯಿಲೆಯನ್ನು ಬಂದು ನಿಂತ್ಕೊಳ್ಳೋದಿಲ್ಲ. ಆಗ್ತೀರಾ? ಗಮನ ಇಟ್ಟು ಕೇಳಿ. ಇಲ್ಲಿ ನಮ್ಮ ದೇಹ ಮತ್ತು ನೆಕ್ಸ್ಟ್ ಟೈಮ್ ನಮ್ಮ ದೇಹ ಮತ್ತು ಮನಸ್ಸು 20 ವರ್ಷ ಬೆಳೆಯುತ್ತೆ. 20 years. ಎಲ್ಲ ವಿದ್ಯಾರ್ಥಿಗಳು 20-25 ಒಳಗೆ still in the state of growth and development. Physically, intellectually, emotionally, socially. ಮತ್ತು ಈಗ ನಮ್ಮ ದೇಹದಲ್ಲಿ 50 ಹಾರ್ಮೋನುಗಳಿದ್ದಾವೆ. ಇದರ ಬಗ್ಗೆ ಆಮೇಲೆ ಸೋಮೇಶ್ವರ್ ಅವರು ಟೆಸ್ಟ್ ಮಾಡ್ತಾರೆ. ಹಾರ್ಮೋನುಗಳು ಗುಪ್ತಗಾಮಿನಿ, ಕಣ್ಣ ಕಾಣೋದಿಲ್ಲ, ರಕ್ತದಲ್ಲಿ ಅವಿರುತ್ತವೆ. ದೇಹದ ಎಲ್ಲ ಅಂಗಾಂಗಗಳನ್ನ
ನಿರ್ದೇಶನ ಮಾಡಿದ್ರೆ ಹಾರ್ಟ್ ಸರಿಯಾಗಿ ಪಡ್ಕೊಳ್ತಾ ಇದೆಯಾ, ಉಸಿರಾಟ ಸರಿಯಾಗಿ ಆಗ್ತಿದೆಯಾ, ರಕ್ತದ ಸಂಚಾರ ಸರಿಯಾಗಿ ಆಗ್ತಿದೆಯಾ, ಭಯ ಆದಾಗ ನಾನೇನು ಮಾಡಬೇಕು, ಕೋಪ ಬಂದಾಗ ಏನು ಮಾಡಬೇಕು, ದುಃಖ ಬಂದಾಗ ಏನು ಮಾಡಬೇಕು, ಇಲ್ಲ ಆಗ್ತಿದೆ ಖಿನ್ನತೆ ಬಂದಾಗ ಏನು ಮಾಡಬೇಕು, ಯಾವುದೇ ಮಾನಸಿಕ ಕಾಯಿಲೆ ಬಂದ ಏನು ಮಾಡಬೇಕು, ಡಯಾಬಿಟಿಸ್ ಬಂದ ಏನು ಮಾಡಬೇಕು, ಇಡೀ ನಮ್ಮ ದೇಹದ ಎಲ್ಲ ಅಂಗಾಂಗಗಳ ಕಾರ್ಯವನ್ನು ಸರಿಯಾದ ರೀತಿಯಲ್ಲಿ ನಿರ್ದೇಶನ ಮಾಡ್ತಕ್ಕಂಥ, ನಿಯಂತ್ರಣ ಮಾಡ್ತಕ್ಕಂಥ 50 ಹಾರ್ಮೋನ್ಗಳು. ಇವತ್ತು ಎಲ್ಲ ಹಾರ್ಮೋನ್ಗಳು ಏರ್ಪೇರಾಗ್ತಾ ಇದೆ. ಯಾಕೆ? ನಮ್ಮ ಜೀವನ ಶೈಲಿ. ಬೆಳಗಿನ ಕಾಲಂತೂ ಮನೆಗೆ ಹೋಗಿದ್ವಿ. ಅವರು ನಮ್ಮದು ಉಡುಪಿ ಕಡೆಯವರು ನಮ್ಮ ಜಿಲ್ಲೆಯ ಸಾಂಪ್ರದಾಯಿಕ ತಿಂಡಿ ಮಾಡಿಕೊಡ್ತಾರೆ. ನಿಮಗೆ ಏನು ಬಿಟ್ಟರು, ನೀರು ದೋಸೆ ಕೊಟ್ಟರು, ಅವಲಕ್ಕಿ ಕೊಟ್ಟರು. ನೀರು ದೋಸೆಗೆ ಎಣ್ಣೆ ಇಲ್ಲ, ಬೆಣ್ಣೆ ಇಲ್ಲ. ಅವಲಕ್ಕಿನಲ್ಲಿ ಸುಲಭವಾಗಿ ಏನಾಗುವಂತ ನಾವೇನು ಮಾಡ್ತೇವೆ, ಡಬಲ್ ಬೆಣ್ಣೆ ಮಸಾಲೆ ದೋಸೆ, ಬೆಳಿಗ್ಗೆ ತಕ್ಷಣ ಪಲಾವ್, ಗೋಬಿ ಮಂಚೂರಿ, ಪಾನಿಪುರಿ, ಹಾಗೆ ಈ ಹಾರ್ಮೋನುಗಳು ಒಂದು ನಿಮ್ಮ ಆಹಾರ, ಆಚಾರ, ವಿಚಾರ, ವಿಹಾರ ಇವು 4 ಸರಿಯಾಗಿತ್ತು ಅಂತಂದ್ರೆ ಆರೋಗ್ಯ ಚಂದ. ಇಲ್ಲದೆ ಊಟ ಬಲ್ಲವನಿಗೆ ರೋಗವಿಲ್ಲ. 3000 ವರ್ಷಗಳ ಹಿಂದೆನೆ ನಮ್ಮವರು ಕಥೆ ಮಾಡಿದ್ದಾರೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಮಾತು ಬಲ್ಲವನಿಗೆ ಜಗಳವಿಲ್ಲ, ಕೌಶಲ ಬಲ್ಲವನಿಗೆ ನಿರುದ್ಯೋಗವಿಲ್ಲ. ನಿಮ್ಮ ಗದಗಿನಲ್ಲಿ ದೊಡ್ಡ ಬೋರ್ಡ್ ಹಾಕಿದ್ದಾರೆ. ಊಟ ಬಲ್ಲವನಿಗೆ ರೋಗವಿಲ್ಲ, ಜಗಳ ಬಲ್ಲವನಿಗೆ ಮಾತು ಬಲ್ಲವನಿಗೆ ಜಗಳವಿಲ್ಲ, ಕೌಶಲ ಬಲ್ಲವನಿಗೆ ನಿರುದ್ಯೋಗವಿಲ್ಲ. ನೀವು ಡಿಗ್ರಿ ಮಾಡಿ, ಡಿಗ್ರಿ ಜೊತೆ ಒಂದು ಕೌಶಲ ಬೆಳೆಸ್ಕೊಂಡು ಅಂತಂದ್ರೆ ನಿಮಗೆ ಯಾರು, ನೀವೇ ಉದ್ಯೋಗ ಮಾಡಿ ನೀವೇ ಸಂಪಾದನೆ ಮಾಡ್ಬೋದು. ಸರ್ಕಾರ ಮುಂದೆ ಸಿದ್ದರಾಮಯ್ಯನವರಿಗೆ ಗ್ಯಾರಂಟಿ ಕೊಡಿ ಸರ್, ಅಥವಾ ನಿರುದ್ಯೋಗ ಭತ್ಯೆ ಕೊಡಿ ಸರ್, 2000 ಕೊಟ್ಟಾಗ ಯಾರು ಕೊಟ್ಟರು ಗೊತ್ತಿಲ್ಲ. ನೆಕ್ಸ್ಟ್ ಟೈಮ್ ಹಾಗೆ ಇದ್ರ ಬಗ್ಗೆ ನೀವು ಇತ್ತೀಚೆಗೆ ಸೋಮೇಶ್ವರ ಪುಸ್ತಕ ಏನನ್ನು ತಿನ್ನಬೇಕು, ಏನನ್ನು ತಿನ್ನಬಾರದು ಅಂತ ಚಿಕ್ಕ ಪುಸ್ತಕ. ಅವಾಗ ಏನನ್ನು ತಿನ್ನಬಾರದು ಅದನ್ನು ತಿಂತಾ ಇದ್ದಾರೆ, ತಿನ್ನಬೇಕಾದನ್ನ ತಿಂತಾ ಇದೆ. ಹಾಗಾಗಿ ತಿನ್ನಬೇಕಾದಂಥದ್ದು ಫ್ರೂಟ್ಸ್, ವೆಜಿಟಬಲ್ಸ್, ಗ್ರೈನ್ಸ್, ಲಿಮಿಟೆಡ್ ಫಿಶ್. ಈ ಪ್ರಪಂಚದಲ್ಲಿ ಯುವಜನರ ಅತಿ ನೆಚ್ಚಿನ ಇನಿಸು ಅಂತಂದ್ರೆ ಜಂಕ್ ಫುಡ್ಸ್. ಹಾಗೆ ಈಗ ಇಲ್ವೇ ಇಲ್ಲ. ವಾಕಿಂಗು, ಜಾಗಿಂಗ್, ಸ್ವಿಮ್ಮಿಂಗು, ಸೈಕ್ಲಿಂಗು ಬೇಡ ಸರ್. ವಿಡಿಯೋ ಗೇಮ್, ಮೊಬೈಲ್ ಸಾಕು ಸರ್. ವಿಡಿಯೋನ ಬೇಡಿನಲ್ಲಿ ವಿದ್ಯಾರ್ಥಿಗಳು ಫಿಸಿಕಲ್ ಎಕ್ಸರ್ಸೈಸ್ ಮಾಡಲಿಲ್ಲ ಅಂತಂದ್ರೆ, ಅಥವಾ ಇಂಥ ಚಟುವಟಿಕೆ ಮಾಡಿದ್ರೆ ಅನಾರೋಗ್ಯ. ಹಾಗೆ ಎನ್ವೈರನ್ಮೆಂಟ್, ಕ್ಲೀನ್ ಎನ್ವೈರನ್ಮೆಂಟ್. ನೆಕ್ಸ್ಟ್ ಲೈಕ್. ಹಾಗೆ ನಮ್ಮ ಐಕ್ಯು, ಬುದ್ಧಿವಂತಿಕೆ, ಕಲಿಯುವ ಶಕ್ತಿ, ನೆನಪಿನ ಶಕ್ತಿ, ನಿರ್ಧಾರ ಮಾಡುವ ಶಕ್ತಿ, ಸರಿ ತಪ್ಪನ್ನು ಅರ್ಥ ಮಾಡುವ ಶಕ್ತಿ, ಏನು ಮಾಡಿದ್ರೆ ಏನಾಗುತ್ತೆ ಅಂತ ಹೇಳುವ ಶಕ್ತಿ, ಆಲ್ ಇಂಟೆಲೆಕ್ಚುಯಲ್. ಯಾಕೆಂತಂದ್ರೆ ಸರ್ವೈವಲ್ ಆಫ್ ದಿ ಫಿಟ್ಟೆಸ್ಟ್. ಇಲ್ಲಿ ಅನಿಮಲ್ಸ್ ಅಲ್ಲಿ ಫಿಟ್ನೆಸ್, ಫಿಸಿಕಲ್ ಫಿಟ್ನೆಸ್. ನಾವು ವಿ ಸರ್ವೈವ್ ವಿತ್ ಇಂಟೆಲಿಜೆಂಟ್ ಫಿಟ್ನೆಸ್. ಅದು ಹೆಚ್ಚು ಬುದ್ಧಿವಂತರಾಗ್ತಾರೋ, ನಮ್ಮ 1.5 kg ಮೆದುಳನ್ನ ಚೆನ್ನಾಗಿ ಬಳಸ್ತಾರೋ ಅವರು ಸರ್ವೈವ್ ಇನ್ ದಿ ಬಿಗ್ ಅಚೀವ್ಮೆಂಟ್ಸ್. ಎಲ್ಲರಿಗೂ 1.5 kg ಬ್ರೈನ್, ಯಾರಿಗೂ ಕಮ್ಮಿ ಮಾಡಿಲ್ಲ ತಿಳ್ಕೊಳ್ಳಿ. ಚೈನಾದವ್ರಿಗೂ ಅಷ್ಟೇ, ಅಮೆರಿಕದವ್ರಿಗೂ ಅಷ್ಟೇ, ನಮಗೂ ಅಷ್ಟೇ, ಕರ್ನಾಟಕದವ್ರಿಗೂ ಅಷ್ಟೇ, ತಮಿಳ್ನಾಡಿಗೂ ಅಷ್ಟೇ. ಆದರೆ ವಿಶ್ವೇಶ್ವರರಿಗೆ 2.5 kg ಬ್ರೈನ್ ಇರಲಿಲ್ಲ, 5 ಜನರಿಗೆ 5 kg ಬ್ರೈನ್ ಇರಲಿಲ್ಲ. ಅವ್ರೇನು ನಮಗೆ. ಹಾಗಾಗಿ ನಿಮ್ಮ ಬುದ್ಧಿವಂತಿಕೆಗೆ ಮುಖ್ಯವಾಗಬೇಕಂಥದ್ದು ಜನರಲ್ ನಾಲೆಜ್ ಮತ್ತು ಸ್ಪೆಸಿಫಿಕ್ ನಾಲೆಜ್, ಹಾಗೆ ಸೋಷಿಯಲ್ ನಾಲೆಜ್. IQ, EQ, SQ. ಸೊ ಹಾಗಾಗಿ ನಿಮ್ಮ
ಕಾಲೇಜ್ ಅವಧಿನಲ್ಲಿ ಬರೀ ಟೆಕ್ಸ್ಟ್ ಓದಿ ಪಾಸ್ ಮಾಡಿದ್ರೆ ಇಂಟರ್ವ್ಯೂನಲ್ಲಿ ಯಾರು ಉದ್ಧಾರ ಆಗಲ್ಲ. ಟಾಪರ್ ಆಫ್ ದಿ ಕಾಲೇಜ್, ನೋ ಸರ್, ವಿಲ್ ನಾಟ್ ಸೆಲೆಕ್ಟ್ ದಿಸ್ ಬಾಯ್, ನಾಟ್ ಸೆಲೆಕ್ಟ್ ದಿಸ್ ಗರ್ಲ್, ವಿಲ್ ಲ್ಯಾಕ್ ಜನರಲ್ ನಾಲೆಜ್, ವಿ ಡೋಂಟ್ ಹ್ಯಾವ್ ಸ್ಪೆಸಿಫಿಕ್ ನಾಲೆಜ್. ಯಾಕಂದರೆ ಗಿಳಿಪಾಠ ಇವತ್ತು ಕಾಲೇಜಿನ ಪಾಠ, ಸ್ಕೂಲಿನ ಪಾಠ ಗಿಳಿಪಾಠ. ಪಠ್ಯ ಪುಸ್ತಕ ಓದಬೇಕು, ಅದಕ್ಕೆ ವಾಕ್ಯ ಮಾಡ್ಕೋಬೇಕು, ಪರೀಕ್ಷೆಯಲ್ಲಿ ಮಾರ್ಕ್ಸ್ ಹೋಗ್ಬೇಕು, ಆಮೇಲೆ ಎಲ್ಲವನ್ನು ಮಾಡಿದೆ. ದಯಮಾಡಿ ಇಲ್ಲಿ ಯಾವ್ಯಾವ ಕೋರ್ಸ್ನಲ್ಲಿ ಯಾರಿದ್ದೀರಿ ದಯವಿಟ್ಟು ನಿಮ್ಮ ಸಬ್ಜೆಕ್ಟಿನ ನಾಲೆಜ್ ಟೆಕ್ಸ್ಟ್ ಬುಕ್ಸ್ ಆಗೋದಿಲ್ಲ. ಈಗ ಇಂಟರ್ನೆಟ್ ಇದೆ, ಇಂಟರ್ನೆಟನ್ನು ಪೂರ್ಣಗೊಳಿಸಿ ನೋಡೋಕ್ಕೆ, ಇಂಟರ್ನೆಟನ್ನು ಗೇಮಿಂಗ್ ಆಡಲಿಕ್ಕೆ, ಇಂಟರ್ನೆಟನ್ನು ಮನೋರಂಜನೆಗೆ ಬಳಸೋ ಬದಲು ಸರ್ಕಲ್ ಇನ್ಫಾರ್ಮೇಷನ್, ಸರ್ಕಲ್ ನಾಲೆಜ್. ಹಾಗಾಗಿ ಡೆಪ್ತ್ ನಾಲೆಜ್ ಇರುತ್ತೋ ಆತನಿಗೆ ಪ್ರಪಂಚ ಸಲ್ಯೂಟ್ ಹಾಕುತ್ತೆ, ಏನು ಹೇಳಿ ಕೊಡುತ್ತೆ, ಸಂಬಳ ಹೇಳಿ ಕೊಡುತ್ತೆ. ಇಲ್ಲ ಅಂತಂದ್ರೆ ಹಾಗೆ ನಿಮ್ಮ ಜನರಲ್ ನಾಲೆಜ್. ನೆಕ್ಸ್ಟ್ ಡೇ ಅದೇ ಮೆಮೊರಿ ಟೇಕ್ಸ್ ಪ್ಲೇಸ್ ಇನ್ 3 ಸ್ಟೇಜಸ್. ನಮ್ಮ ಬ್ರೈನ್ ಕ್ಯಾಮ್ರಾ ಥರ ಕೆಲಸ ಮಾಡಲ್ಲ. ಕ್ಲಿಕ್ ಮಾಡಿ ಸೇವ್ ಆಯಿತು ಫೋಟೋ. ಬ್ರೈನ್ ಡಸಂಟ್ ಆಕ್ಟ್ ಲೈಕ್ ಎ ಕ್ಯಾಮ್ರಾ. ಅದು ಫಸ್ಟ್ ಏಕಾಗ್ರತೆ ಪ್ರಿನ್ಸಿಪಲ್ ಹೇಳ್ತಾ ಇದ್ರು, ಸರ್ ಈಗಿನ ಮಕ್ಕಳಿಗೆ ಏಕಾಗ್ರತೆ ಇಲ್ಲ, ಫಿಸಿಕಲಿ ಕೂದಿರ್ತಾರೆ, ಮೆಂಟಲಿ ಎಲ್ಲೋ ಇರ್ತಾರೆ ಸರ್, ಎಲ್ಲೋ ಇರ್ತಾರೆ. ಎಷ್ಟೋ ಕಾಲದಲ್ಲಿ ಸರ್ ಅಟೆಂಡೆನ್ಸ್ ಬಿಡಿ, ಇಂಟರ್ನೆಟ್ಗೆ ಓದ್ಕೊಳ್ತೇವೆ, ನಿಮ್ಮ ಪಾಠ ಬೇಡ ಸರ್, ನಿಮ್ಮ ಲೆಕ್ಚರಿಂಗ್ ಬೇಡ. ಏಕಾಗ್ರತೆ, ಗ್ರಾಸ್ಪಿಂಗ್, ಹಾಗೆ ಅರ್ಥ. ಮೆದುಳು ಅರ್ಥವಾಗುವುದನ್ನ ರೆಕಾರ್ಡ್ ಮಾಡಿಕೊಳ್ಳುತ್ತೆ, ಅರ್ಥವಾಗದನ್ನ ಕಲಿಸಿ ಹ್ಯಾಕ್ ಮಾಡ್ಕೋಬೇಡಿ, ಮೆಮೊರೈಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಅರ್ಥ ಮಾಡಿಕೊಂಡರೆ ಅದು ರೆಕಾರ್ಡ್. ನಾನು ಅಷ್ಟೇ ಸೋಮೇಶ್ವರ ಅವರ ಗೆಳೆಯ 3 ತಿಂಗಳು ರೂಮ್ನಲ್ಲಿ ಕೂತು ಕಮೆಂಟ್ಸಲ್ಲಿ ಡಿಸ್ಕಷನ್. ನಾನು 5-6 ಜನ ನಮ್ಮ ಗುಂಪಿರ್ತಾ ಇತ್ತು. 5ನೇ ತರಗತಿಯಿಂದ ವಿಡಿಯೋ ಮುಗಿಯೋ ತನಕ we like to buy good discussion, not by individual reading. ಓದಬೇಕು, ಇನ್ನೊಬ್ಬರಿಗೆ ಹೇಳಬೇಕು, ಅವನು ಓದಬೇಕು, ನನಗೆ ಹೇಳಬೇಕು, ಚರ್ಚೆ ಮಾಡಬೇಕು. ಗ್ರೂಪ್ ಡಿಸ್ಕಷನ್ಗೆ ಇತ್ತು ಮಹತ್ವ ಕೊಡಿ. ಹಾಗೆ ರೈಟಿಂಗ್, ರಿಪಿಟಿಂಗ್, 3 ರೆಕಾರ್ಡಿಂಗ್ ಬೇಕಾಗುತ್ತೆ. ಇದರಲ್ಲಿ ಇನ್ಫಾರ್ಮೇಷನ್ ರೆಕಾರ್ಡ್ ಆಗಬೇಕಾದ್ರೆ ಓದಿದ್ದನ್ನ ಕೇಳಿದ್ದನ್ನ ಬರ್ಕೊಳ್ಬೇಕು, ನೋಟ್ಸ್ ಮಾಡ್ಕೊಳ್ಬೇಕು, ಬುಲೆಟ್ ಪಾಯಿಂಟ್ಸು, ಹಾಗೆ ಡಿಸ್ಕಷನ್. ಹಾಗೆ ರೀಕಾಲ್ ಪ್ರಾಕ್ಟೀಸ್, ಇಮೇಜ್ ರೀಕಾಲ್, ಡಿಲೇಡ್ ರೀಕಾಲ್. ಇನ್ನೇನು ಒಂದೇ ಎಷ್ಟು ಆಗ್ತಾ ಇದೆ, ಓದೋರು ಒಂದೇ ಎಷ್ಟು ಆಗ್ತಾ ಇದೆ, 3 ತಿಂಗಳಿಂದ ಓದೋ ಎಷ್ಟು ಆಗ್ತಾ ಇದೆ. ಯಾಕಂದ್ರೆ ಬ್ರೈನ್ನಲ್ಲಿ ಬ್ರೈನ್ ಸ್ಟೋರಿಂಗ್ ಕೆಪಾಸಿಟಿ ಇನ್ಫಿನಿಟ್. ಇಂಟರ್ನೆಟ್ಗೆ ಒಂದು ಲಿಮಿಟೇಷನ್ ಇದೆ, ಮೊಬೈಲ್ಗೆ ಒಂದು ಲಿಮಿಟೇಷನ್ ಇದೆ, ಬ್ರೈನ್ಗೆ ನೋ ಲಿಮಿಟೇಷನ್. ಮಿಲಿಯನ್ಸ್ ಆಫ್ ಇನ್ಫಾರ್ಮೇಶನ್ ಸ್ಟೋರ್ ಆಗಿ ಈಚೆ ಬರಬೇಕು, ಪರೀಕ್ಷೆ ಆದ್ಮೇಲೆ ಈಚೆ ಬರ್ತದೆ. ಅದೇ ಪ್ರತಿ ವಿದ್ಯಾರ್ಥಿ, ನಾನು ಅಷ್ಟೇ, ಏನು ಮಾತಾಡಬೇಕು, ಲೇಟೆಸ್ಟ್ ಇನ್ಫಾರ್ಮೇಶನ್ ಏನಿದೆ, to get from internet, get from my senior friends, then recall, apply, then you will never forget. So again, ದಯಮಾಡಿ ರಿಜಿಸ್ಟ್ರೇಷನ್, ರೆಕಾರ್ಡಿಂಗ್, recall, ಹಂತದಲ್ಲಿ ಲರ್ನಿಂಗ್ ಟೇಕ್ ಪ್ಲೇಸ್, ಮೆಮೊರಿ ಟೇಕ್ ಪ್ಲೇಸ್. ಅದು ಹೇಗಾಯಿತು ಅಂತಂದರೆ ನಿಮ್ಮ ಮೆಮೊರಿ ಈಗ IAS, AS 3 ವರ್ಷ ಓದ್ತಾರೆ, ಬಿಡುವಿಲ್ಲದೆ ಓದ್ತಾರೆ. ಎಕ್ಸಾಮಲ್ಲಿ ಸಾಯ್ತಿದ್ದಾರೆ, ಕೋಟಾದಲ್ಲಿ ಪ್ರತಿ ವಾರ ಒಬ್ಬ ಮಾಡಿಂದ ಮಿಸ್ ಸಾಯ್ತಿದ್ದಾರೆ. ಟೆಸ್ಟ್ ಮಾಡ್ತಾರೆ, ಎಪ್ಪತ್ತು ಬರ್ತದೆ, ಆಗಲ್ಲ ಸರ್, ಅಪ್ಪವೇ ಅಲ್ಲೇ ಇರು, ಅಲ್ಬೇಡ, ವಾಪಸ್ ಹೋಗ್ಬೇಡ. ನೀಟ್ ಎಕ್ಸಾಮ್, ಪೀಪಲ್ ಆರ್ ಕಮಿಟಿಂಗ್ ಸೂಸೈಡ್, ಫಸ್ಟ್ ಅಟೆಂಪ್ಟ್, ಸೆಕೆಂಡ್ ಅಟೆಂಪ್ಟ್, ಥರ್ಡ್ ಅಟೆಂಪ್ಟ್. ಆಗಲ್ಲ ಸರ್, ನನ್ನ ಕನಸು, ನಾನು ಸಾಕಲ್ಲ ಸರ್, ನಾನು ಸಾಯ್ತೀನಿ ಸರ್. ಹಾಗಾಗಿ
ಮೆಮೊರಿ ಅಟ್ರಿಷನ್ ಆಗುತ್ತೆ ನ್ಯಾಚುರಲ್. ಅದು ಆಗಿರುವಾಗೆ ರಿಪೀಟೆಡ್ ರೀಕಾಲ್. ನೆಕ್ಸ್ಟ್ ಟೈಮ್ ಹಾಗೆ ಇದು ಬಹಳ ಜೀವನದಲ್ಲಿ ನೀವು ಉದ್ಯೋಗದಲ್ಲಾಗಲಿ, ಕೌಟುಂಬಿಕ ಜೀವನದಲ್ಲಾಗಲಿ, ಸಾಮಾಜಿಕ ಜೀವನದಲ್ಲಾಗಲಿ ನೀವು ಯಶಸ್ವಿ ಆಗಬೇಕು ಅಂತಂದರೆ ಯುವರ್ ಥಿಂಕಿಂಗ್ ಶುಡ್ ಬಿ ಕ್ರಿಟಿಕಲ್ ಆ್ಯಂಡ್ ಕ್ರಿಯೇಟಿವ್. ವಿಮರ್ಶಾತ್ಮಕವಾಗಿ ಗ್ಲೋಬಲೈಸೇಷನ್ ಒಳ್ಳೆಯದ ಕೆಟ್ಟದ್ದ, ಇಂಡಸ್ಟ್ರಿಯಲೈಸೇಷನ್ ಒಳ್ಳೆಯದ ಕೆಟ್ಟದ್ದ, ಇಂಡಿಯಾದ ಪ್ರಜಾಪ್ರಭುತ್ವದಿಂದ ಒಳ್ಳೆಯದ ಕೆಟ್ಟದ್ದಾಯ್ತಾ, ಆತ್ಮಕತೆ ಕಷ್ಟಪಟ್ಟು ಸ್ವಾತಂತ್ರ್ಯ ಕೊಡಿಸೋದನ್ನು ಸದುಪಯೋಗ ಮಾಡ್ಕೊಟ್ಟಿದ್ದೇವೆ, ದುರುಪಯೋಗ ಮಾಡ್ಕೊಟ್ಟಿದ್ದೇವ. ಹಾಗೆ ಕ್ರಿಯೇಟಿವ್ ಥಿಂಕಿಂಗ್. ಯಶಸ್ವಿ ಜನ ಡೋಂಟ್ ಡೂ ಥಿಂಗ್ಸ್ ಇನ್ ಎ ಸ್ಪೆಷಲ್ ವೇ. ದೇ ಡೂ ಥಿಂಗ್ಸ್ ಇನ್ ಎ ಡಿಫ್ರೆಂಟ್ ವೇ ದ್ಯಾನ್ ಬೇರೆಯವ್ರಿಗಿಂತ ವಿಭಿನ್ನವಾಗಿ ಮಾಡಿ, ವಿಭಿನ್ನವಾಗಿ ಯೋಚನೆ ಮಾಡೋರು ಚಿಂತಕರಾಗ್ತಾರೆ, ಸಾಧಕರಾಗ್ತಾರೆ. ಹಾಗಾಗಿ ಸಮಸ್ಯೆಯ ಅನಾಲಿಸಿಸ್ ಏನು, ನಾಲೆಜಿನ ಅಪ್ಲಿಕೇಶನ್ ಹೇಗೆ, ಪ್ರಾಬ್ಲಮ್ ಸಾಲ್ವಿಂಗ್ ಹೇಗೆ, ಡಿಸಿಷನ್ ಮೇಕಿಂಗ್ ಹೇಗೆ. ಥ್ರೂಔಟ್ ಯುವರ್ ಲೈಫ್ ಯೂಸ್ ದೀಸ್ 4 important skills: analytic skill, decision making skill, problem solving skill, and application of your knowledge into practice. ಯಾರು ಇದನ್ನು ಮಾಸ್ಟರ್ ಮಾಡ್ಕೊಳ್ತಾರೋ ಅವನ ಕಡೆಗೆ ಆಲ್ಕಲ್ ಸಾಧ್ಯ. ಅಚೀವ್ become an achiever, a sailor, the third portion of other international awards. Next slide. ಹಾಗೆ ಇದು ಇವತ್ತು ಈ 6 ನಮ್ಮ ಯೋಜನೆಯಲ್ಲಿ ಗೂಡು ಕಟ್ಟಿಬಿಟ್ಟಿದೆ. ಏನೇನೋ ದುಃಖ ಸರ್, ನನ್ನ ಗರ್ಲ್ ಫ್ರೆಂಡು ನನ್ನ ಜೊತೆಗೆ 3 ದಿವಸ ಮಾತಾಡಿಲ್ಲ ಸರ್. ಒಂದು 8ಗೆ ಹೋಗಿದ್ದಾಗ ಚಾಟಿಂಗ್ ವಿತ್ ದ ಸ್ಟೂಡೆಂಟ್ಸ್ ಸರ್, ಐ ಫ್ರಮ್ UP, ಅಮ್ಮ ಅಲ್ಲಿದ್ದಾರೆ, ಇದನ್ನ ಇಲ್ಲಿ ಇಬ್ಬರು ಫ್ರೆಂಡ್ಸ್ ಇದ್ದಾರೆ. ಕ್ಯಾಂಟೀನ್ಗೆ ಹೋದ್ವಿ, ನಾನು ಸ್ಲೋ ಈಟರ್, ನಾನೇನು ತಿಂತಾನೆ ಇದ್ದೀನಿ. ಆ ಇಬ್ಬರು ತಿಂದ್ಬಿಟ್ಟು ಹೊರಟೋದು. ಈಗಲೂ ಕೂಡ ಇಷ್ಟ. ನಾನು ಯಾವ ಇಬ್ಬರು ಆಪ್ತ ಸ್ನೇಹಿತರು ಅನ್ಕೊಂಡಿದ್ನು. ಇವಾಗ ಟೋಲ್ಮಿ ಮುದ್ದ ಕೆಲಸ ಇದೆ ಬಂತು ಅಂತ ಹೇಳಿದ್ದು. ಯಾವತ್ತು ನಾನು ಅರ್ಧ ತಿಂದಿದ್ದೆ, ಅರ್ಧ ತಿಂದಿದ್ದು ಇದು ಬಂದೆ ಸರ್. ಇನ್ನೊಂದು ಮನಸ್ಸು ಬಂದಿಲ್ಲ ಸರ್. ಸಿಂಪಲ್ ಥಿಂಗ್, ಸಿಂಪಲ್ ಥಿಂಗ್. being neglected by your classmates, your friends. Frustration, sadness, hatred. Many children come and tell me, come and tell a teacher, we hate our parents. 40 ವರ್ಷ ಬಂದಿದ್ದು ನಮ್ಮ ಅಪ್ಪ ಅಮ್ಮ ನಮ್ಮ ಚೆನ್ನಾಗಿ ಸಾಕಲಿಲ್ಲ ಸರ್. ಬೈತಿದ್ದು ಸರ್, ಕರೆಕ್ಟ್ ಊಟ ಕೊಡ್ತಿರ್ಲಿಲ್ಲ ಸರ್. ನನ್ನ ತಂಗಿಗೆ ಹೆಚ್ಚು ಪ್ರೀತಿ ಕೊಡೋದು ಸರ್. ಬಟ್ಟೆ ತಂದು ಅವಳಿಗೆ 100 ರೂಪಾಯಿ ಹೆಚ್ಚಿನ ಬೆಲೆ ಬಟ್ಟೆ, ನನಗೆ 100 ರೂಪಾಯಿ ಕಡಿಮೆ ಬಟ್ಟೆ. ಈಗ ನಾನು ತಪ್ಪಿದೆ. ನೀನು ಮದುವೆ ಆಗೋಶವಾಗಿ ನಮ್ಮ ಹೆಣ ಬಿದ್ದು ಹೋಗುತ್ತೆ, ಇನ್ನೇನು ಮದುವೆ ಆಗ್ತಾರೆ. ಒಂದೊಂದು ಮುಂದೆ ಹೇಳ್ತಾರೆ ಸರ್. ಹಾಗಾಗಿ ನಾವು ಮೆನಿ ಚಿಲ್ಡ್ರನ್ ಹೇಟ್ ದೇರ್ ಪೇರೆಂಟ್ಸ್, ಹಾಗೆ ಮೆನಿ ಪೇರೆಂಟ್ಸ್ ಹೇಟ್ ದೇರ್ ಸನ್ಸ್ ಆ್ಯಂಡ್ ಡಾಟರ್ಸ್. ಮೊನ್ನೆ ಒಬ್ಬ ಹೆಂಗಸ್ಬಂದು ವಯಸ್ಸಾಗಿದೆ 55, ಆಕೆ ಸ್ವಲ್ಪ ಸೈಟ್ ಇತ್ತು. ಮಗಳು ಬಂದು, ಅಮ್ಮ ನಿಮ್ಮ ಸೈಟಿನ ಮನೆ ಕಟ್ಸಿಕೊಡ್ತೇನೆ, ಪರ್ಮಿಷನ್ ಕೊಡುವಂತ ಬರೆಸ್ಬಿಟ್ಟು ಫಾರಂ ಪಟ್ಟಾಗಿ ಮನೆ ಕಟ್ಟಿದ್ಲು. ಮನೆಯನ್ನ ತನ್ನ ಹೆಸರು ಮಾಡಿಕೊಂಡು ಅಮ್ಮನ್ನ ಸರಿ ಮಾಡಿ ನಾನು ಹೆತ್ತ ಮಗಳು, ನಾನು ಸಾಕಿದ ಮಗಳು ಮದುವೆ ಮಾಡಿಕೊಂಡಿದ್ದೇನೆ, ಒಳ್ಳೆಯ ಕೆಟ್ಟ ಇದ್ದಾನೆ. ಒಂದು ಈಗ ಸೈಟ್ ಎಲ್ಲ ತುಂಬ ವಿದ್ಯೆ ಇದೆ, ಒಂದು ಸೈಟ್ ಇದೆ, ಮನೆ ಕಟ್ಟಿ ಕೊಡೋ ಮಾತು ಕೇಳಿದ್ರು ಕೊಟ್ಟರೆ ನನ್ನೇ ಹೊರ ಹಾಕಿದ್ದಾರೆ. ಆ ಮಗಳನ್ನ ವೇಷ ಮಾಡಬೇಕಾ, ಮಗಳ ಮುಂದಾಡ್ಬೇಕು ಸಿಟ್ಟು ಬರ್ತದೆ. ಹಾಗೆ ಕ್ಲಿಯರ್ ಭಯ, ನಾಳೆ ಏನಾಗುತ್ತೋ,
ಕೋವಿಡ್ ಬಂದಾಗಲೇ ನಾವು ವಿನೋದಕ್ಕೆ ನಮ್ಮ ಜೀವನ ಶಾಶ್ವತ ಅಲ್ಲ. ಕೋವಿಡ್ನಲ್ಲಿ WHO ಪ್ರಕಾರ ಇಂಡಿಯಾಗೆ 40 ಲಕ್ಷ ಜನ ಸತ್ತರು. ಇಂಡಿಯಾ ಸರ್ಕಾರ 4 ಲಕ್ಷ ಕೊಟ್ಟಿತ್ತು, 4 ಲಕ್ಷ ಸಂಖ್ಯೆ ಕೊಟ್ಟಿದೆ. ನನಗೆ ಗೊತ್ತಿರುವಾಗ ನಾನು 4-5 ಜನ ಕ್ಲಾಸ್ಮೇಟ್ಸು, ಒಂದು 15 ಜನ ಹೇಳ್ತಿದ್ದು ಹೋದ್ರು ಕೋವಿಡ್. ಹಾಗೆ ಫಿಯರ್ ಆಫ್ ಡಿಸೀಸ್ ಇವತ್ತು ಅತ್ಯಂತ ಎತ್ತರ ಮೆಲ್ಲನ್ನು ಕಾಡುತ್ತೆ. ಒಂದು ಕಾಯಿಲೆ ಬಂತು ಅಂದರೆ ಇದು ಕಾಂಪಿಟೇಷನ್ ಆಗುತ್ತೆ ಸರ್. ಏನೋ ಬಂತು ಆಗಿರ್ಬೋದು, ಆಡ್ಕೊಂಡು ಸೆಟ್ ಹಾಕಿದ್ದಾರೆ. ಯಾವಾಗ ಯಾವಾಗ ಅಂತೀನಿ ಸರ್, ಕೊನಿಂದ ಮಾತ್ರ BP ಇದೆ ಸರ್, ಯಾವಾಗ ಶೋಕ ಆಗುತ್ತೆ ಸರ್, ಚರ್ಮದ ಕಾಯಿಲೆ ಬಂದಿದ್ದು ವಾಸಿ ಆಗುತ್ತಾ ಇಲ್ವಾ ಸರ್, ನಾಳೆ ನನ್ನ ಕೆಲಸ ಸಿಗುತ್ತಾ ಇಲ್ವಾ ಸರ್. ಸೊ ಫಿಯರ್, ಹಾಗೆ ಆ್ಯಂಗರ್, ಕೋಪ, ತಿಳಿಯದೆ ನಾನೇ ಬಾಹುಬಲಿ, ನಾನು ಬಿಟ್ಟಿನಿಲ್ಲ, ನಾನೇ ಬುದ್ಧಿವಂತ ಅಥವಾ ನಾನು ನಾಲಾಯಕ್ ಸರ್, ಏನಕ್ಕೂ ಬಾಧೆ ಇದ್ದವ್ರು ಸರ್, ಎಲ್ಲರೂ ಮುಂದುವರಿಯ ಸರ್, ನಾನೆಂದು ಓದಿದ್ದೀನಿ ಸರ್. ದಯಮಾಡಿ ಈ 1, 2, 4, 5, 6 ಇವನ್ನ ಇಟ್ಕೋಬೇಕಾ ತೆಗೆದಾಕ್ಬೇಕಾ? ಹೇಗೆ? ದೊಡ್ಡ ಪ್ರಶ್ನೆ. ಹಾಗೆ ಇದನ್ನೇ ಇಟ್ಕೊಳ್ಳಿ, ಏನು ಸಿಕ್ಕಿದೆಯೋ ಸಂತೋಷ, ಪ್ರೀತಿ ಕೊಡಿ, ಪ್ರೀತಿ ಪಡೆಯಿರಿ. ಇದಕ್ಕೇನು 1 ಪೈಸೆ ಕತ್ತಿಲ್ಲ. ಗರ್ಲ್ ಫ್ರೆಂಡ್ ಲವ್ ಮಾಡಿ, ಬಾಯ್ ಫ್ರೆಂಡ್ ಲವ್ ಮಾಡಿ, ಜೊತೆಗೆ ಅಪ್ಪ ಅಮ್ಮನ ಲವ್ ಮಾಡಿ, ಮಿಲಿಯನ್ಸ್ ಆಫ್ ಪೀಪಲ್ಗೆ ನೀವು ಪ್ರೀತಿ ಹಂಚೋದು ಕೂಡ ನಿಮ್ಮ ಪ್ರೀತಿ ಕಮ್ಮಿ ಆಗುತ್ತಾ? ಅಕ್ಷಯ ಪಾತ್ರೆ ಇವತ್ತು ಪ್ರೀತಿ ಮಾಡೋಕ್ಕೆ ನಾವು ಅಂತಿದ್ವಿ, ಪ್ರೀತಿ ಮಾಡಿಸ್ಕೊಳಕ್ಕಿಂತ ಪ್ರೀತಿ ಮಾಡಿಸ್ಕೋಬೇಕು ಅಂತಂದ್ರೆ ಹಾಗೆ ಧೈರ್ಯವಾಗಿರಿ, ತಾಳ್ಮೆಯಲ್ಲಿ, ಹಾಗೆ ಆತ್ಮವಿಶ್ವಾಸ. ಐ ಕ್ಯಾನ್ ಡೂ, ಐ ವಿಲ್ ಡೂ, ಐ ವಿಲ್ ಸಕ್ಸೀಡ್, ಐ ವಿಲ್ ಬಿಕಮ್ ಎ ಗ್ರೇಟ್ ಮ್ಯಾನ್, ಗ್ರೇಟ್ ಮನ್. ಗಂಡು ಸಿದ್ನ ಒಂದು ಕಾಲಿಲ್ಲ, ಕಾಲು ಫ್ರಾಕ್ಚರ್ ಆಗಿದೆ, ಬೆನ್ನು ಫ್ರಾಕ್ಚರ್ ಆಗಿದೆ. ಗಂಡು ಸಿದ್ನ ಲೋಕೊಟ್ಟಿದ್ದಾರೆ ಸೋಮೇಶ್ವರ್, 20-22 ಹುಡುಗಿ, ಟ್ರಾಜಿಕ್ ಸಿಚುವೇಶನ್, ಲಾಸ್ಟ್ ಅಲ್ಲಿ ಬೈನ ನೋಕೋದವನ್ನ ಗರುಡಗಾರು 4 ಆಮೇಲೆ ಹೋಯಿತು. ಡಾಕ್ಟರ್ ಥ್ರೂಔಟ್ ಲೈಫ್ ನಿನ್ನ ಜೀವನ ಗಾಲಿ ಕುರ್ಚಿಯಲ್ಲೇ. ಇವೆಂಟು ಗಜೇಂದ್ರ ಪಾಲ್ ಮೇಡಮ್, ನಾನು ಹಿಮಾಲಯ ಹತ್ತಬೇಕು. She looks at this girl, she is in field here and with the artificial leg. Became the first woman to become to climb Mount Everest. ಎಷ್ಟು ಛಲ ಇರಬೇಕು, ಎಷ್ಟು ಆತ್ಮವಿಶ್ವಾಸ ಇರಬೇಕು. ನನ್ನ ಜೊತೆ ಪದ್ಮಶ್ರೀ ತಗೊಳ್ತಿದ್ದಾರೆ ಪ್ರೇಮಾ ಚಂದ್ರಾಜ್ ಅಂತ. 7 ವರ್ಷದ ಹುಡುಗಿಗೆ ಕುಕ್ಕರ್ ಬಸ್ಟ್ ಆಗಿ ಇಡೀ ಮುಖ ಬೆಂದು ಹೋಯಿತು. ಮೂಗು ಇಲ್ಲ, ತುಟಿಗಳು ಇಲ್ಲ, ಚರ್ಮನೂ ಇಲ್ಲ. 3 ತಿಂಗಳು ಅವರಮ್ಮ ಅಲ್ಲಿಗೆ ಕಣ್ಣಿ ತೋರಿಸ್ತಿಲ್ಲ. ಕಣ್ಣಿ ತೋರಿಸಿದಾಗ ಪದ್ಮ ಎಷ್ಟು ಕುಸು ಇದ್ರೆ, ನಾನು ಈ ಮುಖ ತೋರಿಸ್ಕೊಂಡು ಶಾಲೆಗೂ ಹೋದ, ಈ ಮುಖ ತೋರಿಸ್ಕೊಂಡು ನಾನು ಗೊತ್ತಿರಲ್ಲ, ನಾನು ಸಾಯ್ತೀನಿ. ಮದರ್ಸೆ ಹೋಗು ಮಗನೇ. ಶಿಬಿಕೆ ಮೇಲೆ ಡಾಕ್ಟರ್ ಯಾವ ಆಸ್ಪತ್ರೆಗೆ ನೋಡು, ಆಪರೇಷನ್ ಆಗಿ ಈಗ ಮೂಗು ಕಾಣುತ್ತೆ, ತುಟಿ ಕಾಣುತ್ತೆ. ಅದೇ ಆಸ್ಪತ್ರೆಯಲ್ಲಿ ಶಿಬಿಕಂಡಿ ರಾಜಣ್ಣ ಅಂತ ಅವ್ರಿಗೆ ಪದ್ಮಶ್ರೀ ಕೊಟ್ಟಿದ್ದಾರೆ. 2 ಕೈ ಇಲ್ಲ, 2 ಕಾಲಿಲ್ಲ, ಪೋಲಿಯೋ. ಮಂಡಗೈನಲ್ಲಿ ಕಾಗದ ಮಾಡ್ತಾರೆ, ಮಂಡಗೈನಲ್ಲಿ ಊಟ ಮಾಡ್ತಾರೆ, ಮಂಡಗೈನಲ್ಲಿ ಬಟ್ಟೆ ಹಾಕೊಳ್ತಾರೆ. ಅಂಜಿ became the most efficient commissioner of Department of Handicap. ಸೊ ಹಾಗಾಗಿ ಪ್ರೈಡ್ ಅದೊಂದಿತ್ತು ಅಂತಂದ್ರೆ ಪ್ರಪಂಚವನ್ನೇ ಗೆಲ್ಲಬಲ್ಲ. ಸೊ ದಯವಿಟ್ಟು ಪಾಸಿಟಿವ್ ಎಮೋಷನ್ನ ಬೆಳೆಸ್ಕೊಳ್ಳಿ, ನೆಗೆಟಿವ್ ಎಮೋಷನ್ನ ತೆಗೆದುಹಾಕಿ. ತೆಗೆದುಹಾಕೋದು ಹೇಗೆ? ನೆಕ್ಸ್ಟ್ ಲೈಫ್
ನಮ್ಮ ಬ್ರೈನ್ ಇದೆ, ಇಲ್ಲಿ ವಿಷುವಲ್ ಮೆಮೊರಿ ಬರ್ತದೆ, ಇಲ್ಲಿ ಔಟ್ ಮೆಮೊರಿ ಬರ್ತದೆ, ಇಲ್ಲಿ ವರ್ಕ್ ಮೆಮೊರಿ, ಇಲ್ಲಿ ನಿಮ್ಮ ಇಡೀ ಭವಿಷ್ಯ ಇದೆ. ಚಿಂತನ ಮಂಥನ, ಏನು ಮಾಡಬೇಕು ಏನು ಮಾಡಬಾರ್ದು, ಯಾವುದು ಒಳ್ಳೆಯದು ಯಾವುದು ಕೆಟ್ಟದ್ದು, ಕೋಪವನ್ನು ವ್ಯಕ್ತಪಡಿಸಬೇಕಾ ಹೇಗೆ, ನೆಕ್ಸ್ಟ್ ವೆರಿ ಸಿಂಪಲ್ ಸಜೆಷನ್ ಟು ರೆಡ್ಯೂಸ್ ನೆಗೆಟಿವ್ ಎಮೋಷನ್ಸ್. ಒಂದು ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಕಡೆಗೆ ತಕ್ಷಣ ನಾನು ಇವತ್ತು ಸಂತೋಷವಾಗಿದ್ದೇನಾ, ಅದು ಕೆಟ್ಟ ಕೆಲಸ ಬಿದ್ದು ಬೆಳಿಗ್ಗೆ ಡಿಸ್ಟರ್ಬ್ ಆಗಿದ್ದೀನಾ, ನೆನ್ನೆ 1000 ರೂಪಾಯಿ ಕಳ್ಕೊಂಡೆ ಬೇಜಾರಾಗಿದೆ ಇವತ್ತು. ಶೇರ್ ಇಸ್ ಸಮನ್ ಲೈಕ್ ಈಚ್ ಒನ್ ಆಫ್ ಯು ಕ್ಯಾನ್ ಬಿಕಮ್ ಎ ಕೌನ್ಸಿಲರ್ ಫಾರ್ ಯುವರ್ ಫ್ರೆಂಡ್. ಈಚ್ ಒನ್ ಆಫ್ ಯು ಕ್ಯಾನ್ ಬಿಕಮ್ ಎ ಹೆಲ್ಪಿಂಗ್ ಹ್ಯಾಂಡ್ ಫಾರ್ ಪೀಪಲ್ ಹೂ ಆರ್ ಸಫರಿಂಗ್. ಒಂದವರಿಗೆ ನೀವು ಹಣ ಕೊಡಬೇಕಾದಿಲ್ರಿ, ಒಂದವರಿಗೆ ನೀವು ಬಟ್ಟೆ ಕೊಡಬೇಕಾದಿಲ್ರಿ, ಅಂದರೆ ಕೊಡಿ. ಒಂದವರಿಗೆ ಮುಖ್ಯ ಬೇಕಾದಂಥದ್ದು ಸಾಂತ್ವನ, ಪ್ರೀತಿಯ ಮಾತುಗಳು, ಧೈರ್ಯದ ಮಾತುಗಳು, ನಾನಿದ್ದೇನೆ ನಿನ್ನ ಜೊತೆ, ನೀನು ಒಟ್ಟಿಗೆಲ್ಲ ಸಾಂತ್ವನ. ಹಾಗೆ ಡು ನಾಟ್ ಸಪ್ರೆಸ್ ಯುವರ್ ಎಮೋಷನ್ಸ್. ಅನೇಕ ಹದಿಹರಿಯದ ವಿದ್ಯಾರ್ಥಿಗಳು ಸಪ್ರೆಸ್ ಮಾಡ್ತಾರೆ. ಮತ್ತೆ ಮುಖ ಉದಿಸ್ಕೊಂಡು ಯಾರೇ 3 ದಿವಸದಿಂದ ಏನಿರ್ತದೆ ಮಾಡ್ತಾರೆ. ಏನು ಹೇಳಿ ಸರ್ ಮನೋವೈದ್ಯರು ಮಾತಾಡಬೇಡಿ ಬಿಡಿ, ಅದು ಮನಸ್ಸಲ್ಲಿ ಏನು ಇದೆ ನೀರು ತಿಳ್ಕೊಳ್ಳಿ ಸರ್. ಡೋಂಟ್ ಸಪ್ರೆಸ್. ಸಪ್ರೆಸ್ ಎಮೋಷನ್ಸ್ ಅಲ್ಲೇ ಕಾಕಪ್ಪ. ಸಪ್ರೆಸ್ ಎಮೋಷನ್ಸ್ ಲೈಕ್ ಕುಕ್ಕರ್ ವಿತೌಟ್ ಏನು ಮಾಡಬೇಕು? ಯೂಸ್ ಮ್ಯೂಸಿಕ್. ಪವಮಾನ ಅಂತ ಹರಿದಾಗ ಆಕೆ ನಿಲ್ಲಿಸಬೇಡಪ್ಪ, ಇನ್ನು ಆಟನೇ ಇರಲಿ. ಸಂಗೀತಕ್ಕೆ ಒಂದು ಶಕ್ತಿ ಇದೆ. ಮ್ಯೂಸಿಕ್ ಥೆರಪಿ, ಡಾನ್ಸ್ ಥೆರಪಿ, ಆರ್ಟ್ ಥೆರಪಿ, ಬುಕ್ ಥೆರಪಿ, ಯೋಗ ಥೆರಪಿ, ಮೆಡಿಟೇಷನ್ ಥೆರಪಿ. ಹಾಗಾಗಿ ದಯವಿಟ್ಟು ನಿತ್ಯ ಜೀವನದಲ್ಲಿ ನೀವು 1 ಗಂಟೆ ಕಾಲ ಆದರೂ ಕೂಡ ಇಲ್ಲ ನೀವೇ ಡಾನ್ಸ್ ಮಾಡಿ ಡಾನ್ಸ್ ಮಾಡೋದು, ಒಳ್ಳೆಯ ಡಾನ್ಸ್ ಮಾಡೋದು ನೋಡಿ. ಕ್ಲಾಸಿಕಲ್ ಡ್ಯಾನ್ಸ್ ಹೋಗ್ತಾ ಸಿನಿಮಾ ಸಾಂಗ್ಸ್ ಹೋಗ್ಬೇಕು. ಒಂದನೇ ಇಡೀ 4 ವೇದಗಳಲ್ಲಿ 1 ವೇದ ಸಾಮವೇದ, ಕುಲ್ಲ, ಸಂಗೀತ, ಸಾಹಿತ್ಯ. 5,000 ವರ್ಷಗಳಿಂದ ನಮ್ಮ ಹಿರಿಯರಿಗೆ ಗೊತ್ತಿತ್ತು ಸಂಗೀತ, ಸಾಹಿತ್ಯ, ನೃತ್ಯಕ್ಕೆ, ರಥೋತ್ಸವಗಳಿಗೆ ಎಷ್ಟು ಮಹತ್ವ ಇದೆ ಅಂತ. ನೆಕ್ಸ್ಟ್ ಹಾಗೆ ಸೋಷಿಯಲ್ ರೆಸ್ಪಾನ್ಸಿಬಿಲಿಟೀಸ್, ಅಕ್ಸೆಪ್ಟ್ ಡಿಫರೆನ್ಸಸ್, ಡು ನಾಟ್ ಕೋಆಪರೇಟ್, ಲಿವ್ ಇನ್ ಹಾರ್ಮನಿ. ದಿನ ನಮ್ಮ ಸಮಾಜಕ್ಕೆ ಬರ್ತಾರೆ, ಸಾಕಾಗಿದೆ ಸರ್, ಬಾಸು ಈಚಿಕ ಸರ್, ದುರ್ಯೋಧನ ಸರ್, ವೀರಪ್ಪನ್ ಸರ್, ಸುಮ್ಮನೆ ತಲೆ ತಿಂತ ಬೈತಾನ್ ಸರ್, ಲೇಕ್ಸು ಎಲ್ಲ ಮೋಸ್ಕಾರ ಸರ್, ಕಾಲೇಜಿದ್ದ ಸರ್. ಮನೇಲೂ ಅಷ್ಟೇ, ಅತ್ತೆ ಸೊಸೆ ಕಾಲೇಜಿದ್ದರೆ ಸೊಸೆ ಕಾಲೇಜ್. ಸೊ ಹಾಗಾಗಿ how to live in harmony within the family, how to live in harmony with in the society, and adequate good social interaction. ಈಗ ವಿಶ್ವ ಆರೋಗ್ಯ ಸಂಸ್ಥೆ ಒಂದು ಸತ್ಯವನ್ನು ಕಂಡುಹಿಡಿದಿದೆ. ಕೋವಿಡ್ ಆದಮೇಲೆ ದಯಮಾಡಿಲ್ಲ ಅಂತೆ ಮುಗಿತು. ಓಕೆ, ಸೋಷಿಯಲ್ ಇಂಟ್ರಾಕ್ಷನ್. Because I come and enjoy, Omeshwar come and enjoy meeting people like you. ಏಕೆ ನಿಮ್ಮ ನೋಡಿದಾಗ, ನಿಮ್ಮ ಮುಖದಲ್ಲಿ ಮೊಬೈಲ್ನೇ ಕಂಡಾಗ ನಮಗೆ ಎನರ್ಜಿ ಬರಲ್ವಾ? ಒಂಟಿಯಾಗಿ ಗುಬ್ಬೆ ತರ ಕುಂದ್ರೆ ಬರುತ್ತಾ? ಇದರ ಎನರ್ಜಿ ನೋಡ್ಬೇಕು. ಇವರು ಅನೇಕ ಜನ ಗುಬ್ಬೆ ತರ ಇದ್ದಾರೆ. ಯಾರ ಜೊತೆ ಮಾತಿದ್ದಾಗ, ಲೈಟ್ ಜೊತೆ ಮಾತಿದ್ದಾಗ, ಜೊತೆ ಮಾತಿಲ್ಲ, ಮೊಬೈಲ್ ಇಟ್ಕೊಂಡು ಕೂತಿದ್ದಾರೆ 1 ಗಂಟೆ 2 ಗಂಟೆ. ದಯವಿಟ್ಟು ಸೋಷಿಯಲ್ ಕನೆಕ್ಟೆಡ್ನೆಸ್ ಪದ ಹಾಕಿದ್ದಾರೆ. ಸೋಷಿಯಲ್ ಕನೆಕ್ಟೆಡ್ನೆಸ್. ನೀವು ನಿತ್ಯ ಎಷ್ಟು ಜನರನ್ನ ಭೇಟಿ ಮಾಡ್ತೀರಿ, ಅಷ್ಟು ನಿಮ್ಮ ಮನಸ್ಸು ಉಲ್ಲಾಸವಾಗುತ್ತೆ, ಅಷ್ಟು ಮನಸ್ಸು ಎನರ್ಜಿನ ಪಡ್ಕೊಳ್ಳುತ್ತೆ. ಅದುವೇ ಒಂಟಿತನ ಪ್ರಪಂಚವನ್ನು ಕಾಡ್ತಾ ಇದೆ ಆಫ್ಟರ್ ಕೋವಿಡ್.
ನಾನು ಸರ್ 1.4 ಕೋಟಿ ಜನ ಬೆಂಗಳೂರಿದ್ದಾರೆ, ನನ್ನ ಪಾಲಿಗೆ ಆಗಲಿಲ್ಲ ಸರ್. ಯಾರು ಬಂದು ಮಾತಾಡ್ತಾರೆ, ನನಗೆ ಯಾರು ಬಂದು ನಾನು ಎಲ್ಲೂ ಹೋಗಲ್ಲ. ಸೊ ದಯಮಾಡಿ ಹ್ಯಾವ್ ಆಸ್ ಮೆನಿ ಫ್ರೆಂಡ್ಸ್ ಯು ಹ್ಯಾವ್. Meet with relatives, meet with the friends. You know, just go to a park and say hello, good morning, how are you? ಹೇಗಿದ್ದೀರಿ? ಒಂದು ವಾರ ಮಾಡಿ ವಿಲ್ ಸಿ ದಿ ಚೇಂಜ್. ಎಲ್ಲೂ ಹೋಗ್ಬೇಡಿ, ಮನೆ ಕೂತ್ಕೊಳ್ಳಿ. ಈಗ 6 ಗಂಟೆ ಇನ್ನೊಂದು ವಾರ ಪಾರ್ಕ್ ಹೋಗಿ, ರಸ್ತೆಗೆ ಹೋಗಿ ಎತ್ತ ಕಂಡವರೆಲ್ಲ ಗುಡ್ ಮಾರ್ನಿಂಗ್, ಹೋದೆ, ಚೆನ್ನಾಗಿದ್ದೀರಾ, ಎಲ್ಲಿದ್ದೀರಿ ನೀವು, ಹೇಗಿದ್ದೀರಿ? ನೆಕ್ಸ್ಟ್ ಲೈಕ್. ಹಾಗೆ ಅಫ್ಕೋರ್ಸ್ ಎಥಿಕಲ್ ಗ್ರೋತ್, ಅದು ಅಪ್ರೈಟ್ ಇರ್ತಾರೆ, ಪ್ರಾಮಾಣಿಕರಾಗಿರ್ತಾರೆ, ಶತ್ರು ಪ್ರಪಂಚವನ್ನಾಗಿದೆ. ಬುದ್ಧ ಸತ್ತು 7 ವರ್ಷ ಆಯಿತು, ಮಾಡ್ತಿಲ್ಲ. ಬಸವೇಶ್ವರ ಸತ್ತು 800-900 ವರ್ಷ ಆಗಿದೆ, ನಾವು ಮಾಡ್ತಿಲ್ಲ. ಮೂರನೇ ತೀರ್ಥಂಕರ ನೇಮಿನಾಥ ಮತ್ತು ಭಾಷಣಾಥ ಮಹಾವೀರ, ಅವನು 2,500-3,000 ವರ್ಷ ಇದೆ, ನಾವು ಮಾಡ್ತಿಲ್ಲ. ಯಾಕೆಂದ್ರೆ ಅವರೆಲ್ಲ ಮೋಸ ಬೆಳೆಸ್ಕೊತಾರೆ. ಜಗತ್ತು ಅವ್ರನ್ನ ಇವತ್ತು ನೆನೆಸ್ಕೊಡುತ್ತೆ. ಹಾಗಾಗಿ ವ್ಯಾಲ್ಯೂಸ್, ಯುವರ್ ಓನ್ ಪರ್ಸನಲ್ ವ್ಯಾಲ್ಯೂ ಸಿಸ್ಟಮ್ ಆ್ಯಂಡ್ ಸೋಷಿಯಲ್ ವ್ಯಾಲ್ಯೂಸ್. ಹಾಗೆ ಇದು ನಿಮ್ಮ ಜೀವನದ ಗುರಿ. ನೀವೇನೇ ಆಗಿ, ಗೃಹಿಣಿಯಾಗಿ ಅಥವಾ ಕೆಲಸ ಮಾಡಿ ಅಥವಾ ದೊಡ್ಡ ಆಫೀಸರ್ ಆಗಿ ಸದ್ಯಕ್ಕೆ ಒಂದು ವ್ಯಾಪಾರ ಶುರು ಮಾಡಿ, ಅಂಗಡಿ ತೆರೀರಿ ಅಥವಾ ಬ್ಯೂಟಿ ಪಾರ್ಲರ್ ಶುರು ಮಾಡಿ, ಒಂದು ಟೇಕ್ ಕೇರ್ ಆಫ್ ಯುವರ್ ನೀಡ್ಸ್. ಎಷ್ಟು ಆಹಾರ, ರಕ್ಷಣೆ ಹೇಗೆ, ಸೆಕ್ಸು, ಸೇಫ್ಟಿ, ರೆಕಗ್ನಿಷನ್ನು ಆ್ಯಂಡ್ ಸೋಷಿಯಲ್ ನೀಡ್ಸ್, ಇದು ಬೇಸಿಕ್ ನೀಡ್ಸ್. ಎಲ್ಲ ದೇಶದವರಿಗೂ, ಎಲ್ಲರಿಗೂ, ಎಲ್ಲ ವಯಸ್ಸಿನವ್ರಿಗೂ ಇವು ಬೇಸಿಕ್ ನೀಡ್ಸ್ ಆಫ್ ಹ್ಯೂಮನ್ ಬೀಯಿಂಗ್ಸ್. ಫುಡ್, ಶೆಲ್ಟರ್, ಸೆಕ್ಸ್, ಸೇಫ್ಟಿ, ರೆಕಗ್ನಿಷನ್, ಸೋಷಿಯಲ್. Accept and adapt to reality. Darwin theory clearly says if an animal can accept, adapt to reality, it survives. If an animal cannot accept, adjust to reality, it perishes. Emotion. Again, within the family, live in harmony. Again, the final goal is be happy and be healthy. ಇದು ಪರಮೋಚ್ಚ ಗುರಿ. ಹಣ ಮಾಡೋದು ಒಂದು ಗುರಿ, ಆಸ್ತಿ ಮಾಡೋದು ಇನ್ನೊಂದು ಗುರಿ, ಮಕ್ಕಳು ತಿನ್ನೋದು ಇನ್ನೊಂದು ಗುರಿ, ತಾತ್ಕಾಲಿಕ ಆಕ್ಷಣಿಕೆ ಅಥವಾ ಆಲ್ಕೋಹಾಲ್ ಕುಡಿಯೋದು ಖುಷಿ ಸರ್, ಜೋ ಮಜಾ ಸರ್, ಜೋ ಮಜಾ. ಕೊನೆಯ ಸ್ಟೇಜ್ ಹೋಗ್ತಾರೆ, ಕೊನೆಯ ಸ್ಟೇಜ್ So look at this. ಹತ್ತು 15 ಸಾವಿರ ವರ್ಷಗಳಿಂದ ನಡ್ಕೊಂಡು ಬರ್ತಾನೆ ಇದೆ. ಈ ಪ್ರಾಣಿ ಎಷ್ಟು ವೇಗವಾಗಿ ಓಡಿಯುತ್ತೋ ಅದಕ್ಕೆ ಆಹಾರ ಸಿಗುತ್ತೆ, ಬದುಕುತ್ತೆ. ಬೇಗ ಓಡಿಲ್ಲ, ಹಸಿವಿನಿಂದ ಸಾಯುತ್ತೆ. ಈ ಪ್ರಾಣಿ ಎಷ್ಟು ವೇಗವಾಗಿ ಓಡುತ್ತೆ, ತನ್ನ ಪ್ರಾಣ ಓಡಿಸ್ಕೊಡುತ್ತೆ, ಇದಕ್ಕೆ ಆಹಾರ ಆಗುತ್ತೆ. ಹಾಗಾಗಿ ನಾವು ಓಡಬೇಕು. ಈ ಸ್ಪರ್ಧಾತ್ಮಕ ಜಗತ್ತಿನಲ್ಲಿ ಕೀಪ್ ಸ್ಟ್ರಗಲಿಂಗ್, ಕೀಪ್ ರನ್ನಿಂಗ್, ಕೀಪ್ ಆನ್ ದಿ ಮೂವ್. ಇಲ್ಲ ಅಂತಂದ್ರೆ ಚೀತ ತರ ಒಟ್ಟಿಗಿಲ್ಲ ಸಾಯ್ಬೇಕಾಗುತ್ತೆ, ಅಥವಾ ಹಿಂಗೆ ತರ ಇನ್ನೊಬ್ಬರಿಗೆ ಆಹಾರ ಆಗ್ತಿಲ್ಲ. ಹಾಗಾಗಿ ಲೈಫ್ ಸ್ಟ್ರಗಲ್. ಈ ಸ್ಟ್ರಗಲ್ಗೆ ನೀವು ಇಳಿಯಬೇಕಾ ಬೇಡವಾ? Each of you should drop your own plan. Oh, I'm going to struggle.
get my food, get my shelter, get my recognition, get to family life, and live in harmony, live in. So with this, I'll stop. Thank you very much. Someshwar will take over. ಆಮೇಲೆ ಮೈಕ್ ನಿಮ್ಮ ಹತ್ರ ಬರ್ತದೆ ಅಥವಾ ಪ್ರಶ್ನೆ ಈಗಾಗಲೇ ಬರ್ಕೊಂಡು ರೆಡಿ ಆಗಬೇಕು. ರೈಟ್ ಡೌನ್ ಯುವರ್ ಕ್ವೆಶನ್ and pass on the paper or read the question openly. We can discuss. Sir, Someshwar. ವಿಜ್ಞಾನ ಮತ್ತು ಸಾಹಿತ್ಯ ಎರಡು ವಿಭಿನ್ನ ವಿಭಾಗಗಳು.